ನನ್ನ ಹಾಲ್ ಟಿಕೆಟ್ ಪ್ಲೀಸ್ ಕೊಟ್ಬಿಡಿ ಸಾರ್. ನಿಮ್ಮ ಕಾಲಿಟ್ಕೊಂತೀನಿ ಸಾರ್. ಛೀ, ನಿನ್ನ ಅಪವಿತ್ರವಾದ ಕೈಗಳಿಂದ ನನ್ನ ಪಾದವನ್ನು ಮುಟ್ಟಬೇಡ. ಆ ಯೋಗ್ಯತೆ ನಿನಗಿಲ್ಲ. ನೀನು ನಿಜವಾಗ್ಲೂ ನನ್ನ ಸ್ಟೂಡೆಂಟೇ ಆಗಿದ್ರೆ 4th 5th ಇಂಟರ್ನಲ್ಸ್ ಬರೀತೀರಾ, ಬರೀ 3rd ಇಂಟರ್ನಲ್ಸ್ ಅಲ್ಲಿ ನೀನು ಆವರೇಜ್ ತಗೋತಾ ಇದ್ದೆ. ಆದರೆ ಲಜ್ಜೆಗೆಟ್ಟು ಹೇಳಿ ಅಂತ ನನ್ನ ಕಾಲಿ ಹಿಡಿಯಬೇಕಾದ್ರೆ ನಿನಗೆ ಅಟೆಂಡೆನ್ಸ್ ಶಾರ್ಟೇಜ್ ಇರಬೇಕು. ಓ ಅಟೆಂಡೆನ್ಸ್ ಶಾರ್ಟೇಜ್! ಭೋರ್ಗರದುಕ್ಕುವ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಡ್ಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟಿ ನಿಲ್ಲಬಲ್ಲೆ, ಬರ ಸಿಡಿಲ ಬಡಿತವನ್ನು ಬರಿಯ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ. ಆದರೆ ಈ ಅಟೆಂಡೆನ್ಸ್ ಶಾರ್ಟೇಜ್ ಮಾತ್ರ ಸಹಿಸಲಾರೆ. ಹೆಚ್ಚೋಡಿ ಸಾರ್, ಮಲಗಿದ್ದ ಮೃತ್ಯು ದೇವತೆಯನ್ನು ಬಡಿದೆಬ್ಬಿಸಿದ್ರಿ. ನಾನು 4th ಇಂಟರ್ನಲ್ಸ್ ಬರೆದ್ರು ನನಗೆ ಆವರೇಜ್ ಕೊಡ್ತೀರಾ, ಇವಾಗ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಬೇರೆ ಹೇಳ್ತಾ ಇದ್ದೀರಾ. ನನ್ನ 35 ಮಾರ್ಕ್ಗೋಸ್ಕರ ಪ್ರಿನ್ಸಿಪಾಲೇ ಅಡ್ಡ ಬರಲಿ, ಯಾವುದೇ ಇನ್ವಿಜಿಲೇಟರ್ ಬೀಳಲಿ, VTU ಕ್ವಶನ್ ಪೇಪರ್ಗೆ ಕರೆಕ್ಟಾಗಿ ಆನ್ಸರ್ ಬರೋದು, ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡೆ ನಾನು ನೆಕ್ಸ್ಟ್ ಸೆಮ್ಗೆ ಬರೋದು. ಹೌದು, ನೀವು ಹೇಳ್ದಂಗೆ ನಾನು ನಿಮ್ಮ ಸ್ಟೂಡೆಂಟ್ ಅಲ್ಲ. ಅವನು ಮಾತಾಡಿ ಹೋಗ್ತಿರೋದು ನೋಡಿದ್ರೆ ಅವನು ಗ್ಯಾರಂಟಿ ಎಲ್ಲ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡು ಹೋಗ್ತಾನೆ ಅನ್ಸುತ್ತೆ ಸಾರ್. ಅವನಿಗಿರೋ ಕೊಬ್ಬು ನೋಡಿದ್ರೆ ಅವ್ನು ಗ್ಯಾರಂಟಿ ನಿಮ್ಮ ಸ್ಟೂಡೆಂಟೇ ಅನ್ಸುತ್ತೆ ಸಾರ್. ಹೌದು, ಆ ಸದ್ದು. ನಮ್ಮ HOD ಇಂಟರ್ನಲ್ಸಲ್ಲಿ ಆ್ಯಾವ್ರೇಜು ಕೊಡ್ತೀರಾ, ಈಗ ಅಟೆಂಡೆನ್ಸ್ ಶಾರ್ಟೇಜು, ಹಾಲ್ ಟಿಕೆಟು ಕೊಡಲ್ಲ ಅಂತ ಇದ್ದಾನೆ. ಅಮ್ಮ ಏನು ಮಾಡಲಿ ಅಮ್ಮ? ನೀನು ಬಂದು ನಮ್ಮ HOD ಹತ್ರ ಮಾತಾಡಿ ನನಗೆ ಹಾಲ್ ಟಿಕೆಟ್ ಕೊಡ್ಸು ಅಮ್ಮ, ಇಲ್ಲ ಅಂದ್ರೆ ನನ್ನ ಡಿಟೈನ್ ಮಾಡಾಕ್ತಾರೆ ಅಮ್ಮ. ಕುಮಾರ ಅಮ್ಮ, ಆ ನಮ್ಮ HOD ನಾನು ಸರಿಯಾಗಿ ಕಾಲೇಜ್ಗೆ ಹೋಗಿಲ್ಲ ಅಂತ ಇದ್ದಾರೆ ಅಮ್ಮ. ಹರಿ ಅದ ಕೇಳಿ ಕ್ರೋಧಾಗ್ನಿಯಿಂದೆನ್ನ ಅಂಗಾಂಗ ಉರಿದಿದ್ದು ರೋಷದಿಂ ಶಪಥಗೈದೆ. ಈಗ ನಮ್ಮ HOD ನನಗೆ ಪಕ್ಕ ಹಾಲ್ ಟಿಕೆಟ್ ಕೊಡಲ್ಲ, ನೀನೇ ಹೋಗಿ ನಮ್ಮ HOD ಹತ್ರ ಮಾತಾಡು ಅಮ್ಮ. ನನಗೆ H1N1 ಬಂದಿತ್ತು, ಅದಕ್ಕೆ ನಾನು ಕಾಲೇಜ್ಗೆ ಬರಲಿಲ್ಲ ಅಂತ ಹೇಳು ಅಮ್ಮ. ನೀ ಹಿಂಗೆ ಹೇಳಿದ್ರೆ ನಾನೀ ಸೆಮ್ಮಲ್ಲಿ FCD ತೆಗೆಯೋದಂತೂ ಸತ್ಯ.